ಎಲ್ಲರಿಗೂ ನಮಸ್ಕಾರ. ಕಿಚನ್ ಮೂಡ್ಸ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಉದುರು ಪಿಟ್ಲ ಯಾವ ರೀತಿ ಮಾಡೋದನ್ನು ತೋರಿಸ್ತೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 1 ಬಟ್ಲ ಕಡಲೆ ಹಿಟ್ಟು, ಖಾರ, ಅರಿಶಿಣ, ಜೀರಿಗೆ, ಸಾಸಿವೆ, ಹುಣಸೆ ಹಣ್ಣಿನ ರಸ, ಉಪ್ಪು, ಎಣ್ಣೆ, ಉಳ್ಳಾಗಡ್ಡಿ, ಕರಿಬೇವು ಮತ್ತು ಕೊತ್ತಂಬರಿ. ಇವಾಗ ಕಡಾಯಿ ಇಟ್ಟಿದ್ದೇನೆ, ಎಣ್ಣೆ ಹಾಕ್ಕೊಂತೀನಿ. ಇವಾಗ ಜೀರಿಗೆ ಸಾಸಿವೆ ಹಾಕ್ತೀನಿ. ಇವಾಗ ಉಳ್ಳಾಗಡ್ಡಿ ಹಾಕ್ತೀನಿ ರೀ. ನಾ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿನೇ ತೊಗೊಂಡೇನಿ. ಜಾಸ್ತಿ ಹಾಕಿದ್ರೆ ಭಾಳ ಟೇಸ್ಟ್ ಬರ್ತದ್ರಿ. ಇವಾಗ ಕರಿಬೇವು ಹಾಕ್ತೀನಿ. ಉಳ್ಳಾಗಡ್ಡಿ ಚಲೋ ಫ್ರೈ ಮಾಡ್ಕೋಬೇಕ್ರಿ ಚಂದ ಎಣ್ಣೆಗ. ಇವಾಗ ಇದಕ್ಕೆ ಅರಿಶಿಣ ಹಾಕೋತೀನಿ ರೀ, ಸ್ವಲ್ಪ ಹಾಕೋತೀನಿ. ಖಾರ ಹಾಕೋತೀನಿ. ಮಿಕ್ಸ್ ಮಾಡಮ್ಮ. ಇವಾಗ ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕೋತೀನಿ. ಇವಾಗ ನೋಡ್ರಿ ಇನ್ನೊಂದು ಸ್ವಲ್ಪ ಹಾಕೊಂತೀನಿ. ಇವಾಗ ಮಿಕ್ಸ್ ಮಾಡ್ತೀನಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೊಂತೀನಿ. ಈಗ ಚಲೋ ಮಿಕ್ಸ್ ಮಾಡ್ಕೊತೀನಿ. ಇದು ಹುಣಸೆ ಹಣ್ಣಿನ ರಸ ಹಾಕಿನಲ್ರಿ, ಇದು ಚಂದ ಕುದಿಬೇಕು ಅನ್ಸುತ್ತೆ. ಒಂದು 2 ನಿಮಿಷ ಕುದ್ಸಕ್ ಬಿಡಮ್ರಿ ಇದು. ಇವಾಗ ಇದು 2 ನಿಮಿಷ ಆಗ್ಯದ್ರಿ. ಇವಾಗ ಇದಕ್ಕೆ ನಾವು ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚಲೋ ಮಿಕ್ಸ್ ಮಾಡ್ಕೋಬೇಕ್ರಿ. ಇದು ಸ್ವಲ್ಪ ಕೈ ಆಡಿಸ್ತಾನೆ ಇರ್ಬೇಕ್ರಿ. ಸಣ್ಣ ಉರಿದಾಗೆ ಇಟ್ಟು ಮಾಡ್ಬೇಕಿದು. ಈ ಥರ ಚಂದ ಎಲ್ಲ ಮಿಕ್ಸ್ ಮಾಡ್ಕೋತ ಹೋಗ್ಬೇಕ್ರಿ. ತಾನೇ ಉದುರು ಉದುರು ಆಗ್ತದ್ರಿ. ಇದು ಕೈ ಆಡಿಸ್ತಾನೆ ಇರ್ಬೇಕು.
ಒಂದು 2 ನಿಮಿಷ ಮುಚ್ಚಿಡ್ತೀನಿ. ಇವಾಗ 2 ನಿಮಿಷ ಆಗ್ಯದ್ರಿ. ನೋಡ್ರಿ ಇದು ಉದುರ ಆಗ್ಯದ. ನೋಡ್ರಿ ಎಷ್ಟು ಚಂದ ಉದುರ ಆಗ್ಯದ. ಇದು ನಾವು ಟ್ರಾವೆಲಿಂಗ್ ಎಲ್ಲರೇ ಹೊರಗೆ ಹೋಗ್ಬೇಕಾದ್ರ ತಗೊಂಡ್ ಹೋಗ್ಬೋದ್ರಿ. ಇದು ಒಂದು ವಾರ ಇಟ್ರು ಕೆಡಲ್ರಿ, ಅಷ್ಟು ಟೇಸ್ಟ್ ಆಗಿರ್ತದೆ ಇದು. ಆಮೇಲೆ ಇದು ಚಪಾತಿ ಜೊತೆನೆ ತಿನ್ಬೇಕು, ಯಾಕಂದ್ರೆ ರೊಟ್ಟಿಗಿಂತ ಚಪಾತಿ ಜೊತೆ ಭಾಳ ಟೇಸ್ಟ್ ಬರ್ತದ್ರಿ ಇದು. ನೀವು ಟ್ರೈ ಮಾಡ್ರಿ ಮಾಡಕ. ನೋಡ್ರಿ ಎಷ್ಟು ಚಂದ ಆಗ್ಯದ, ಎಷ್ಟು ಉದುರ ಆಗ್ಯದ ನೋಡ್ರಿ. ಇವಾಗ ಲಾಸ್ಟಿಗೆ ಕೊತ್ತಂಬರಿ ಹಾಕ್ತೀನಿ ರೀ. ನೋಡಿದ್ರಲ್ಲ ಎಷ್ಟು ಈಸಿ ಅದ, ಎಷ್ಟು ಸಿಂಪಲ್ ಅದ ಮಾಡೋದು. ನೋಡ್ರಿ ಇದು ಉದ್ರ ಪಿಟ್ಲ ರೆಡಿ ಆಗ್ಯದ್ರಿ. ಇದು ಭಾಳ ಸಿಂಪಲ್ ಅದ ಮತ್ತು ಜಲ್ದಿನೂ ಆಗ್ತದ್ರಿ. ಒಂದ್ಸಲ ಇದೇ ಥರ ನೀವು ಮಾಡಿ ನೋಡ್ರಿ. ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ, ಹೆಂಗಾಗ್ಯದ ಅಂತಂದು ಕಮೆಂಟ್ಸ್ ಮೂಲಕ ತಿಳಿಸ್ರಿ.